ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಟಿಪ್ಪು ವಿವಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕರಂಗೇಗೌಡರು ಏನು ಹೇಳ್ತಾರೆ? ಚಿಕ್ಕರಂಗೇಗೌಡರು ತಾವು ಏನೋ ಉದಾಹರಣೆ ಕೊಡ್ಲಿಕ್ಕೆ ಹೋದ್ರಿ ಆಗಲೇ. ಅಲ್ಲ, ಈಗ ನಾನು ಹೇಳಿದ್ನಲ್ಲ, ಈ ಥರದ್ದು ಸಾಕಷ್ಟು ವಿಚಾರಗಳು ನಮ್ಮ ಇತಿಹಾಸದಲ್ಲಿ ಮುಚ್ಚೋಗ್ಬಿಟ್ಟಿದೆ. ಅವೆಲ್ಲವನ್ನ ಸಂಶೋಧನೆ ಮಾಡೋದಕ್ಕೆ, ಅವೆಲ್ಲವನ್ನ ಜನರಿಗೆ ತಿಳಿಸೋದಕ್ಕೆ ಆದ್ರೆ ಬೇರೆ ಕಡೆಯಿಂದ ಸಾಧ್ಯನೇ ಇಲ್ಲ ಅಂತಾರೆ ಚಿಕ್ಕರಂಗೇಗೌಡರು. ಅಲ್ಲ, ಇದುವರೆಗೆ ಯಾಕೆ ಆಗಿರ್ಲಿಲ್ಲ ಅಂತ ಈಗ ನಾನು ಇಲ್ಲೊಂದು ದಾಖಲೆ ಕೊಡ್ತಾ ಇದ್ದೀನಿ. ಅಲ್ಲ, ಆಗಬೇಕು. ಸರ್ಕಾರ ಈಗ ಸರ್ಕಾರ ಗಮನ ಸೆಳೆಯಬೇಕು. ಅದಾಗಬೇಕು. ಆಗಲ್ಲ. ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿ, ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿ, ನಾನು ಸಿಂಡಿಕೇಟ್ ಮೆಂಬರ್ ಈ ವಿಚಾರ ಆಗುತ್ತೆ. ಈಗ ಮುಸಲ್ಮಾನರು ಅವ್ರದೇ ಆದಂತ ಒಂದು ಯೂನಿವರ್ಸಿಟಿ ಅಂತ ಬಂದಾಗ ಅಲ್ಲಿ ಓದೋದಕ್ಕೂ ಹೊರಗಡೆ ಬಂದು ಓದೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲ, ಅವ್ರು ಹೇಳೋದು ಅಂತಂದ್ರೆ ಮುಸಲ್ಮಾನರಿಗೆ ವಿದ್ಯೆ ಬಗ್ಗೆ ಆಸಕ್ತಿ ಇಲ್ಲ. ಈಗ ಒಂದು ಪ್ರತ್ಯೇಕ ವಿಷಯದಲ್ಲಿ ಮಾಡಿದ್ರೆ ಅವರೆಲ್ಲ ಸ್ವಲ್ಪ ಹೆಚ್ಚು ಆಸಕ್ತಿಯಿಂದ ಮುಂದೆ ಬಂದು ವಿದ್ಯಾವಂತ ಆಗ್ಬೋದು. ನಮ್ಮ ಉದ್ದೇಶ ಏನಂದ್ರೆ ನಾವು ಇದೇ ಕಾರಣಕ್ಕೋಸ್ಕರನೇ ಬೇಡ ಅಂತ ಇರೋದು. ಯಾತಕ್ಕೆ ಅಂತಂದ್ರೆ ಅವ್ರು ಎಷ್ಟು ಸಪರೇಟ್ ಆಗಿರ್ತಾರೆ ಅಷ್ಟು ಮೊದಲು ಸೆಪರೇಟಿಸಂ ಬೆಳೆಯುತ್ತೆ. ಸೆಪರೇಟಿಸಂ ಇಸ್ ದಿ ಮದರ್ ಆಫ್ ಟೆರರಿಸಂ. ಖಂಡಿತ ಹೋಗ್ತೀನಿ ನಾನು. ಸೆಪರೇಟಿಸಂ ಇಸ್ ದಿ ಮದರ್ ಆಫ್ ಟೆರರಿಸಂ. ನಮ್ಮ ಪ್ರತ್ಯೇಕತಾವಾದ ಅದರಲ್ಲಿ ಈಗ ನೋಡಿ, IMU ನಲ್ಲಿ ಇಂಡಿಯನ್ ನಮ್ಮ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ ನಮ್ಮ ಈ ಎಲ್ಲ ಉಗ್ರವಾದಿ ಸಂಘಟನೆಗಳು ಪ್ರಾರಂಭ ಆಗಿದ್ದೆಲ್ಲ ಅಲ್ಲೇನೆ. ಈ ನಾವು ಏನು ನಾವು ISI ಅಂತ ಏನು ಹೇಳ್ತೀವಿ ಅದರ ಚಟುವಟಿಕೆ ಅಲ್ಲಿ ಪ್ರಾರಂಭ. ಓವರಾಲ್ ಇವರು ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲ ಈ ಸಂಘ ಪರಿವಾರದವರಿಗೆ ಕಂಡ ತಕ್ಷಣ ಅದೇನೋ ಆಗ್ಬಿಡ್ತದೆ. ಇವರೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಅಲ್ಲ, ಇದು ಯಾವುದು ನಂದಲ್ಲ. ದಯವಿಟ್ಟು ಇಂಟರ್ನೆಟ್ ಹೋಗಿ ಸಿಮಿ ಸಂಘಟನೆ ಇರುತ್ತೆ. ಸಿಮಿ ಸಂಘಟನೆ ಪ್ರಾರಂಭ ಆಗಿದ್ದು ಎಲ್ಲಿ ಅಂತ ಬರೆದಿದ್ದಾರೆ. ಇಂಟರ್ನೆಟ್ ಬ್ಯಾನ್ ಮಾಡಿದ್ದು ಸನ್ಮಾನ್ಯ ನಮ್ಮ ನಿಮ್ಮ RSS ಹುಟ್ಟಿದ್ದು ಇಲ್ಲೇ ಭಾರತದಲ್ಲೇ, ಗಾಂಧಿಯನ್ನ ಕೊಂದನ ಆತ್ರಮ ಗೋಡ್ಸೆ ಹುಟ್ಟಿದ್ದು ಇಲ್ಲೇ. ಸರ್, ಅದೆಲ್ಲ ಇರಲಿ. ಏನ್ ಮಾಡಕ್ಕಾಗುತ್ತೆ? ಸಿಮಿ ವಿಶ್ವವಿದ್ಯಾಲಯ ಆರಂಭ ಆಯ್ತು ಅಂತಂದ್ರೆ ಅಲ್ಲೆಲ್ಲ ಭಯೋತ್ಪಾದಕರು ಉಟ್ಕೊಳ್ತಾರೆ ಅನ್ನುವಂಥದ್ದು ನಾನು ಹೇಳ್ತಾ ಇರೋದು. ಎಷ್ಟೋ ಕೋಟಿಗಳಲ್ಲಿ ಒಬ್ಬರು ಇಬ್ಬರು ಆಗ್ಬಿಟ್ರೆ ಎಲ್ಲೋ ನಾನು ಹೇಳೋದಿಲ್ಲ. ನಿಮ್ಮಲ್ಲಿ ಹಿಂದೂಗಳು ಇದ್ದವರೆಲ್ಲ ಮಹಾಪವಿತ್ರಾತ್ಮರ ಅಲ್ಲ. ಪಾಕಿಸ್ತಾನದ ಜನಕ ಜಿನ್ನಾ ನಿರ್ಮಾಣ ಆಗಿದ್ದ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯಿಂದ. ಸೆಪರೇಟಿಸಂ ಬಂತಲ್ಲ, ನಾವು ಬೇರೆ ಅಲ್ಲ, ನೀವು ಇದನ್ನು ಒಪ್ಪೋದಾದ್ರೆ ಮನಸ್ಥಿತಿ ಯಾವನಿಂದ ಬದಲಾಯಿತು, ಯೂನಿವರ್ಸಿಟಿಯಿಂದ ಬದಲಾಗಿರುವಂತದ್ದು. ಇವ್ರು ಹೇಳಿದ್ದನ್ನು ಒಪ್ಪೋಣ ಸರ್. ಇವ್ರು ಹೇಳಿದ್ದನ್ನು ಒಪ್ಪೋದಾದ್ರೆ ಈ ದೇಶದಲ್ಲಿ ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಬರೋದಕ್ಕೂ ಇವರೇ ಕಾರಣ. ಎಲ್ಲರನ್ನೂ ನಮ್ಮವರು ಅಂತ ನೋಡ್ಕೊಂಡಿದ್ರೆ ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ. ಮೂಲಭೂತವಾಗಿ ಅದನ್ನ ನೀವು ಮೊದಲು ಸರಿಪಡಿಸ್ಕೊಳ್ಳಿ. ಅಲ್ಲಿ ಮಾಡಿದಂತ ತಪ್ಪಿಗೆ ಇವತ್ತು ಇದನ್ನ ನಾನು ಸಹಸ್ರ ಬಾರಿ ಹೇಳಿದ್ದೇನೆ. ಇವತ್ತಿನ ಕಾಶ್ಮೀರದ ಸಮಸ್ಯೆಗೆ ಕಾಶ್ಮೀರದ ಪಂಡಿತರ ಕಾರಣ. ಕಾಶ್ಮೀರದ ರಾಜ ಅವತ್ತು ಎಲ್ಲ ಮತಾಂತರವಾದಂತ ಮುಸಲ್ಮಾನರನ್ನ ವಾಪಸ್ ತಗೋಬೇಕು. ಜಮ್ಮು ತವಿ ನದಿನಲ್ಲಿ ಬ್ರಾಹ್ಮಣರು ಹೋಗಿ ನಿಂತ್ಕೊಂಡ್ರು. ಅವರು ಒಳಗಡೆ ಅಂತಂದ್ರು, ಅವಕಾಶ ಆಗಲಿಲ್ಲ. ಇದು ಇತಿಹಾಸದಲ್ಲಿ ಹಿಂದೂಗಳು ಮಾಡಿದಂತ, ಬ್ರಾಹ್ಮಣರು ಮಾಡಿದಂತ ನಿಮ್ಮ ವರ್ಣಾಶ್ರಮ ಪದ್ಧತಿ ಇಷ್ಟೆಲ್ಲ ಸರ್. ವರ್ಣಾಶ್ರಮ ಪದ್ಧತಿಯ ವಿರುದ್ಧವೇ ನಾವೆಲ್ಲರೂ ಹೋರಾಟ ಪೂಜೆ ಮಾಡ್ಲಿಕ್ಕೆ ಬ್ರಾಹ್ಮಣರೇ ಬೇಕು. ಈಗ ಡಿವಿಯೇಷನ್ ಆಗೋದು ಬೇಡ. ಈಗ ಸಬ್ಜೆಕ್ಟ್ ನೀವ್ಯಾಕೆ ಮುಲ್ಲಾ ಮೌಲ್ಯಗಳಿಗೆ ಬೆನ್ನ ಹತ್ತಿದ್ದೀರಿ? ಅದೊಂದು ವ್ಯವಸ್ಥೆ ಅಷ್ಟೇನೆ. ಅವರಿಗೆ ಜಾತಿ ಇಲ್ಲ. ಈಗ ಭೂಮಿಯನ್ನು ವಶಪಡಿಸಿಕೊಳ್ಳುವಂತ ಪ್ರಕ್ರಿಯೆಗಳು ಶುರುವಾಗಿದೆ. ಈಗ ನೀವು ಹೇಳ್ತೀರಿ ಅದು ಕಾನೂನಿನ ಸಾಧ್ಯನೇ ಇಲ್ಲ. ಇದೆಲ್ಲ ಓಟಿನ ರಾಜಕಾರಣ. ಬರೀ ಒಂದು ಪತ್ರ ಬರ್ತಿದ್ದಾರೆ ಅಷ್ಟೇ. ಹಿ ಹ್ಯಾಸ್ ಟು ಬ್ರಿಂಗ್ ಎನ್ ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ವಿಥೌಟ್ ವಿಚ್ ಅಗತ್ಯ ಇಲ್ಲ. ಸಂವಿಧಾನಕ್ಕೆ ವಿರೋಧವಾಗಿದ್ದು ಇಷ್ಟೆಲ್ಲ ಮುಂದುವರಿತಿಲ್ಲ. ಒಬ್ಬ ಮಂತ್ರಿ ಆಗಿದ್ದು ನಾನು ಹೇಳೋದಲ್ಲ. ಅಯ್ಯೋ, ಸಂವಿಧಾನಕ್ಕೆ ಬಿಡ್ರಿ. ನೀವು ದೇಶವನ್ನೇ ಎಮರ್ಜೆನ್ಸಿನಲ್ಲಿ ಜೈಲಿಗೆ ಕಳಿಸಿದಂತ ಜನ. ಇದೆಲ್ಲ ಒಂದು ದೊಡ್ಡ ವಿಷಯ. ಇದೆಲ್ಲ ನೀವು ಮಾಡಿದ ಕೆಲಸ ಕಳಿಸಿದ್ವಿ. ಹೌದು, ನಾವು ತಪ್ಪು ಮಾಡಿದ್ವಿ ಅಂತ ಎಮರ್ಜೆನ್ಸಿ ನಮ್ಮನ್ನೆಲ್ಲ ಜೈಲಿಗೆ ಕಳಿಸಿದ್ರಿ. ನೀವು ಒಳ್ಳೇದು ಮಾಡಿದ್ರಿ ಅಂತ ಅನ್ಕೊಂಡು ನೀವೆಲ್ಲ ಸರ್ಕಾರದ ವಿರುದ್ಧ ದಂಗೆ ಇದ್ರೆ ಬಿಡ್ತೀವ ನಾವು. ಹೌದಲ್ವಾ? ಕೋರ್ಟ್ ಇಂದಿರಾ ಗಾಂಧಿಗೆ ಅದು ಹೇಳ್ತಲ್ಲ, ಅಲಹಾಬಾದ್ ಕೋರ್ಟ್. ಅದಕ್ಕೋಸ್ಕರವಾಗಿ ಸದ್ಯ ಜಗಮೋಹನ್ ಲಾಲ್ ಸಿನ್ಹಾ ಒಳಗಡೆ ಹಾಕ್ಲಿಲ್ಲ. ನೀವು ಎಲ್ಲರೂ ಒಳಗಡೆ ಹಾಕ್ಬಿಟ್ಟು ಚರ್ಚೆ ನಿಲ್ಲಿಸ್ಬಿಟ್ಟು ವಿಷಯಕ್ಕೆ ಬರೋಣ. ಮತ್ಸೂರ್ ಖಂಡಿತವಾಗ್ಲಿ ಗೊತ್ತಾ, ನೀವೇನೇ ವಿರೋಧಿಸಿದ್ರು ಕೂಡ ಏನೇನು ಪ್ರಯತ್ನಗಳಾಗಬೇಕು ಅದಾಗ್ತಾನೆ ಇದೆ. ಈಗ ರೆಹಮಾನ್ ಖಾನ್ ಅವರು ಹೇಳಿದ್ರು, ಹಿಂದೆ ನಾವು ಅವ್ರಿಗೆ ಮನವಿ ಮಾಡಿದ್ವಿ ಆದ್ರೆ ನೀವು ಸ್ಪಂದಿಸಿಲ್ಲ ಅಂತ. ಆದ್ರೆ ಈಗಿರುವಂತದ್ದು ಕಾಂಗ್ರೆಸ್ ಸರ್ಕಾರನೇ. ಖಂಡಿತವಾಗಲೂ ಆಗುತ್ತೆ. ಅದರ ಮೊದಲನೇ ಹಂತನೇ ಈಗ ಭೂಮಿ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ
Okay. ನಮ್ಮ ಆಡಳಿತದ ಬೈಬಲ್ ಬರೆದಿಟ್ಟಿರೋರು ಸನ್ಮಾನ್ಯ ಅಂಬೇಡ್ಕರ್ ಅವರು ಹೇಳಿದ್ದನ್ನ ಕಾನೂನುಗಳನ್ನ ನಾನು ನಿಮ್ಗೆ ಹೇಳಿದ್ದು ಆರ್ಟಿಕಲ್ 14, ಆರ್ಟಿಕಲ್ 16, ಆರ್ಟಿಕಲ್ 29, ಆರ್ಟಿಕಲ್ 30 ಇದಷ್ಟು ನಾನು ಹೇಳಿದ್ದು ಅಂಬೇಡ್ಕರ್ ಅವರು ಬರೆದಿರುವಂತದ್ರಿಂದ. ಚಿಕ್ಕರಂಗೇಗೌಡ. ಇಷ್ಟೆಲ್ಲ ಬರೆದಂತ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಒಂದು ಯೂನಿವರ್ಸಿಟಿ ಬೇಕು ಅಂತ ಕೇಳಲಿಲ್ಲ. ಅವ್ರು ಹೇಳಿದ್ರು ಎಲ್ಲರೂ ಸಹ ಓದಬೇಕು ಅಂತ ಹೇಳಿ, ಮತ್ತೆ ಎಲ್ಲ ಕಡೆನೂ ಓದಬೇಕು ಅಂತೇಳಿ ದಲಿತರಿಗೆ ರಿಸರ್ವೇಷನ್ ಕೊಟ್ಟರು. ಎಲ್ಲಿ ತನಕ ರಿಸರ್ವೇಷನ್ ಕೊಟ್ಟರು ಅವರು? ಎಲ್ಲಿಯ ತನಕ ಈ ದೇಶದಲ್ಲಿ ಅಸ್ಪೃಶ್ಯತೆ ಇರುತ್ತೆ ಅಲ್ಲಿ ತನಕ ರಿಸರ್ವೇಷನ್ ಇರಬೇಕು ಅಂತ ಹೇಳಿದ್ರು. ನಾನು ಒಪ್ಕೋತೀನಿ, ಎಲ್ಲಿ ತನಕ ಮುಸಲ್ಮಾನರು ಎಲ್ಲರೂ ಎಜುಕೇಟೆಡ್ ಆಗಲ್ಲ ಅಲ್ಲಿ ತನಕ ನೀವು ಬೇಕಾದ್ರೆ ರಿಸರ್ವೇಷನ್ ಕೊಡಿ, 1%, 2% ಕೊಡಿ ರಿಸರ್ವೇಷನ್, ನಂದೇನು ಅಭ್ಯಂತರ ಇಲ್ಲ. 15% ನಾವಿದ್ದೀವಿ ಸರ್ ಕೊಡಿ ಸರ್, 20% ಕೊಡಿ ಸರ್, ಬರ್ರಿ ಬೇಡ ಅಂತವ್ರು ಯಾರು? ಎಲ್ಲರನ್ನು ಹಿಡ್ಕೊಂಬಂದ್ಬೇಕಾದ್ರೆ ಜಬರ್ದಸ್ತಿ ನೀವು ವಿದ್ಯಾಭ್ಯಾಸ ಕಳಿಸಿ, ಐ ವೆಲ್ಕಮ್ ಇಟ್. ನಾನು ಒಪ್ಕೊಳ್ತೇನೆ. ಏನಂತೀರಿ ಸರ್? ಖಂಡಿತವಾಗಿ ನನಗೂ ಇವತ್ತು ಬೇಕಾಗಿದೆ ಅಂತಂದ್ರೆ ಮುಸಲ್ಮಾನರು ವಿದ್ಯಾವಂತರಾಗಬೇಕು. ಪ್ರತಿಯೊಬ್ಬರು ಶ್ರೀರಂಗಪಟ್ಟಣಕ್ಕೆ ಹೋಗಿ ಓದ್ಲಿಕ್ಕೆ ಆಗೋದಿಲ್ಲ. ಬರೀ ಶ್ರೀರಂಗಪಟ್ಟಣ ಒಂದು ವಿಶ್ವವಿದ್ಯಾಲಯದಲ್ಲಿ ಮುಸಲ್ಮಾನರಿಗೆ ನೀವು ರಿಸರ್ವೇಷನ್ ಕೊಟ್ಟರೆ ಆಗೋದಿಲ್ಲ. ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಮುಸಲ್ಮಾನರು ಹೆಚ್ಚು ಇರುವಂತಹ ಜನಸಂಖ್ಯೆ ಇರುವಂತಹ ಜಾಗದಲ್ಲಿ ರಿಸರ್ವೇಷನ್ ಕೊಟ್ಟು ಅವರು ವಿದ್ಯಾವಂತರನ್ನೇ ಮಾಡಿ. ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ, ಮುಸಲ್ಮಾನರನ್ನ ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಮಾಡಾಗಿದೆ. 3A 3B ನಲ್ಲಿ ಮುಸಲ್ಮಾನರು ಬರ್ತಾ ಇದ್ದಾರೆ. ದೇ ಆರ್ ಆಲ್ರೆಡಿ ಬೀಯಿಂಗ್ ಗಿವನ್ ರಿಸರ್ವೇಷನ್ ಇನ್ ಎವ್ರಿಥಿಂಗ್. 3A ಅಲ್ಲ 2A ನಲ್ಲಿ ನಿಮ್ಗೆ ರಿಸರ್ವೇಷನ್ ಸಿಕ್ಕಿದೆ ಆಗಲೇ. ಅಟ್ಯಾಗಿ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೆ ರಿಸರ್ವೇಷನ್ ಸಿಕ್ಕಿದೆ 2A ನಲ್ಲಿ. ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಬ್ಯಾಕ್ವರ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಕೊಟ್ಟಿದ್ದೀವಿ ನಾವು ಈಗಾಗಲೇ. ಇಷ್ಟೆಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ಸರ್. ನಾವು ಅಂತಂದ್ರೆ ನಮ್ಮ ದೇಶ ಸರ್. ಓಕೆ, ನಾನು ನೀವು ಇಬ್ರು ಸೇರಿ ಸರ್. ಹಾಸನಬ್ಬ ಮಧುಸೂದನ್ ಜಿಂದಾಬಾದ್. ಚಿಕ್ಕರಂಗೇಗೌಡ್ರೆ, ಈಗ ಒಂದು ಯೂನಿವರ್ಸಿಟಿ ಆದ ತಕ್ಷಣ ಬದಲಾವಣೆಗಳಾಗುತ್ತಾ? ಇಲ್ಲ, ಖಂಡಿತ ಆಗೋದಿಲ್ಲ. ಹಾಗನ್ಬಿಟ್ಟು ಯೂನಿವರ್ಸಿಟಿಗಳಾಗಲಿಲ್ಲ ಅಂದರೆ ಬದಲಾವಣೆನೂ ಆಗೋದಿಲ್ಲ. ಯೂನಿವರ್ಸಿಟಿಗಳು ಆಗಬೇಕು. ಬೇರೆ ಬೇರೆ ಈಗ ಸಿದ್ದರಾಮಯ್ಯನವರು ಒಂದು ರೂಪಾಯಿಗೆ 1 kg ಅಕ್ಕಿ ಅಂತ ಕೊಟ್ಟಿದ್ದಾರೆ. ಅದು ಮಾತ್ರಕ್ಕೆ ನಾಳೆ ಬಡವರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ ಅಂತಲ್ಲ, ಒಂದು ಹೊತ್ತಿನ ಊಟ ಅವ್ರಿಗೆ ಸಿಗುತ್ತಲ್ಲ, ಅದು ಭಾಳ ಮುಖ್ಯ. ಹಾಗೇನೇ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಬ್ಯಾಚ್ ಬರುತ್ತಲ್ಲ, ಅವರು ಈ ದೇಶದ ಆಸ್ತಿ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವು ವ್ಯವಸ್ಥೆ ಮಾಡಬೇಕು. ಜೊತೆಗೆ ಇನ್ನೊಂದು, ಇವರು ಪ್ರಾರಂಭದಿಂದ ಆದಿ ತಪ್ಪಿಸಿದ್ದು ನೋಡಿ, ಈಗ ಸತ್ಯ ಅನ್ನೋದು ಹೊರಗಡೆ ಬರ್ತಾ ಇದೆ. ರೆಹಮಾನ್ ಖಾನ್ ಅವ್ರು ಕೇಳಿರೋದು ಬರೀ ಕೇವಲ 200 ಎಕರೆ ಜಮೀನು ಮಾತ್ರ. ಇದೇ ಇವರು ಇಂಟರ್ನೆಟ್ ನೋಡಿ ಅಂತ ಹೇಳಿದ್ರಲ್ಲ, ಪ್ರಾರಂಭದಲ್ಲಿ ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಪ್ರಾರಂಭ ಆದಾಗ ಇಂಟರ್ನೆಟಲ್ಲಿ ಬಂತು. ಇಡೀ ಮಂಡ್ಯದ ಒಕ್ಕಲಿಗರನ್ನೆಲ್ಲ ಎಬ್ಬಿಸೋದಕ್ಕೆ ಒಂದು ಕುತಂತ್ರ ಮಾಡಿದ್ರು. 2000 ಎಕರೆ ನೀರಾವರಿ ಜಮೀನನ್ನ ಟಿಪ್ಪು ಯೂನಿವರ್ಸಿಟಿ ತಗೊಂಡ್ಬಿಡ್ತಾರೆ ಅಂತೇಳಿ ಇಂಟರ್ನೆಟಲ್ಲಿ ಬಂತು. ಎಲ್ಲ ಈ ಸುಳ್ಳು ಸುದ್ದಿನ ಯಾಕೆ ಹಬ್ಬಿಸ್ತೀರಾ? ಜನಗಳನ್ನ ಯಾಕೆ ಆದಿ ತಪ್ಪಿಸ್ತೀರಾ? ಬೇಕಾಗಿರೋದು 200 ಎಕರೆನೂ ಬೇಕಾಗಿಲ್ಲ, 100 ಎಕರೆ ಜಮೀನು ಅಷ್ಟೇನೇನೆ. ಅದು ಯಾವುದು? ಒಣಗಿರೋ ಲ್ಯಾಂಡು. ಈಗಾಗಲೇ ಒಬ್ಬರು ದಲಿತರು, ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಒಬ್ಬರು ದಲಿತರು ನಂದಕುಮಾರ್ ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಅವ್ರದ್ದು 50 ಎಕರೆ ಜಮೀನಿದೆ. ನಾನು ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಮಾಡೋದಾದ್ರೆ ಇದನ್ನು ಉಚಿತವಾಗಿ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನು 50 ಎಕರೆ ಹಾಕೊಂಡ್ಬಿಟ್ರೆ 100 ಎಕರೆ ಆಗುತ್ತೆ. ನನ್ನ ಕಳಕಳಿ ಇಷ್ಟೇನೆ, ಒಬ್ಬ ಕನ್ನಡಿಗನಾಗಿ ಕೇಂದ್ರ ಸರ್ಕಾರದಿಂದ ಈ ಅಲ್ಪಸಂಖ್ಯಾತರಿಗೆ ಬರುತ್ತಲ್ಲ ದುಡ್ಡು, ಹೆಚ್ಚು ಉತ್ತರ ಪ್ರದೇಶ್, ಬಿಹಾರಕ್ಕೆ ಹೋಗ್ತಿದೆ. ದಕ್ಷಿಣ ಭಾರತಕ್ಕೆ ಬರೋದ್ರಲ್ಲಿ ಹೆಚ್ಚು ಕೇರಳಗೆ, ತಮಿಳುನಾಡಿಗೆ ಹೋಗ್ತಿದೆ. ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಆ ಪಾಲಾದರೂ ಇಲ್ಲಿ ಬರಲಿ. ಒಂದು 500 ಕೋಟಿ 600 ಕೋಟಿ ಬಂತು ಅಂದರೆ ಅದು ಕನ್ನಡದ ಮುಸಲ್ಮಾನರಾಗಿರ್ಬೋದು, ಅಥವಾ ಆ ಯೂನಿವರ್ಸಿಟಿಯಲ್ಲಿ ಬರೀ ಮುಸಲ್ಮಾನರೇ ಇರೋದಿಲ್ಲ, 50% ಹಿಂದೂಗಳು ಇರ್ತಾರೆ. ಆ ಹಿಂದೂಗಳು ಅಂತ ಹೇಳಿದ್ರೆ ಬಹುತೇಕ ಮೈಸೂರು ಸುತ್ತಮುತ್ತಲು, ಮಂಡ್ಯ ಸುತ್ತಮುತ್ತಲು ಪ್ರದೇಶದ ಜನಗಳೇ ಇರ್ತಾರೆ. ಅವ್ರಿಗೆಲ್ಲ ಸೌಲಭ್ಯ ಸಿಗಲಿ ಅನ್ನುವಂಥ ಒಂದು ಆಶಯ ಇದರಲ್ಲಿ ಅಡಗಿದೆ. ಓಕೆ, ಸಂಪುಟ ಇನ್ನಷ್ಟು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್.